ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, 500 ವಿಲೇಜ್ ಅಕೌಂಟ್ ಅಥವಾ ತಲಾಟಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇವತ್ತಿನಲ್ಲಿ ಸಂಪೂರ್ಣದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇದಕ್ಕೆ ಏನಾದ್ರು ಹೈಟ್ ಬೇಕಾ, ರನ್ನಿಂಗ್ ಫಿಸಿಕಲ್ ಏನಾದ್ರು ಬೇಕಾ, ಅದೇ ರೀತಿ ಇದಕ್ಕೆ ಸಿಲೆಬಸ್ ಏನಿರುತ್ತಾ, ಅದೇ ರೀತಿ ಇದಕ್ಕೆ ಅರ್ಜಿ ಪ್ರಾರಂಭ ಯಾವಾಗ, ಕೊನೆಯ ದಿನಾಂಕ ಯಾವಾಗ ಆಗುತ್ತಾ, ಇನ್ನು ಅದೇ ರೀತಿ ವಿದ್ಯಾರ್ಥಿ ಏನ್ ಬೇಕು, ಕಂಪ್ಲೀಟ್ ಆದ ಮಾಹಿತಿಯನ್ನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ನೀವೇನಾದ್ರೂ ವಿಲೇಜ್ ಅಕೌಂಟ್ ಎಸ್ ಡಿ ಹುದ್ದೆಗಳಿಗೆ ಸಂಬಂಧಿಸಿ ಸ್ಟಡಿಯನ್ನು ಮಾಡ್ತಾರೆ, ಈ ನೋಟ್ಸ್ ತುಂಬಾ ಆಗುತ್ತೆ. ಹೌದು ಸ್ನೇಹಿತರೆ, ಸಿಲೆಬಸ್ ಎಲ್ಲ ಕಂಪ್ಲೀಟ್ ಜಿಕೆಗೆ ಸಂಬಂಧಿಸಿದ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್, ಅದ್ರ ಜೊತೆಗೆ ಕಮ್ಯುನಿಕೇಶನ್ ಪೇಪರ್ ಗೆ ಸಂಬಂಧಿಸಿದೆ ಕನ್ನಡ ವ್ಯಾಕರಣ ಆಗಿರ್ಬೋದು, ಅದೇ ರೀತಿ ಕಂಪ್ಯೂಟರ್ ಗೆ ಸಂಬಂಧಿಸಿದಂತೆ ನೋಟ್ಸ್ ಅನ್ನು ಕೂಡ ಅದ್ರ ಜೊತೆಗೆ ಇಂಗ್ಲಿಷ್ ಗ್ರಾಮರ್ ಕೂಡ ಕಳಿಸಲಾಗುವುದು. ಸ್ನೇಹಿತರೆ, ಈ ನೋಟ್ಸಿನ ಬದಲಿ ಬಂದು ಮೊದಲಿಗೆ 999, ಈಗ ನೇಮಕಾತಿ ಆದ ಕಾರಣಕ್ಕೆ ಎಲ್ಲಾ ಅಭ್ಯರ್ಥಿಗಳ ಯೂಸ್ ಅಲ್ಲಿ ಕಾರಣಕ್ಕೆ ಕೇವಲ 200 ರೂಪಾಯಿಗೆ ನೀಡಲಾಗ್ತದ. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ವಿಲೇಜ್ ಅಕೌಂಟ್ ಓಲ್ಡ್ ಕ್ವಶನ್ ಪೇಪರ್ ಮತ್ತೆ ಎಸ್ ಡಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ಕಳಿಸಲಾಗ್ತದ. ಸ್ನೇಹಿತರೆ, ಯಾರಿಗಾದ್ರೂ ಈ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕೊಟ್ಟಿರೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಈ ನೋಟ್ಸ್ ಜೊತೆಗೆ ನಿಮಗೆ ಏನಾದ್ರು 6 to 10th ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಬೇಕಾಗಿತ್ತಂದ್ರೆ ನೋಟ್ಸ್ ಪ್ಲಸ್ ನಿಮ್ಗೆ 6ನೇ ತರಗತಿ 10ನೇ ತರಗತಿ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ಶಾರ್ಟ್ ನೋಟ್ಸ್ ಸೇರಿಸಿ 350 ರೂಪಾಯಿ ಆಗುತ್ತೆ. ಆದ್ರೆ ನಮ್ಮ ಚಾನಲ್ ವೀಕ್ಷಕರಿಗೆ ಸ್ಪೆಷಲ್ ಆಫರ್ ನೀಡಲಾಗ್ತದೆ. ನಮ್ಮ ಚಾನಲ್ ವಿಡಿಯೋ ನೋಡಿದ್ದು ಏನಾದ್ರು ಸ್ಕ್ರೀನ್ ಶಾಟ್ ಕಳಿಸ್ತೀರಪ್ಪ ಅಂದ್ರೆ ಕೇವಲ 250 ರೂಪಾಯಿಗೆ 2 ನೋಟ್ಸ್ ನ ಕಳಿಸಲಾಗ್ತದೆ. ಆ 2 ಕೂಡ ನಿಮಗೆ ಇಂಪಾರ್ಟೆಂಟ್ ನೋಟ್ಸ್ ಆಗಿರ್ತಾವ, ಮಿಸ್ ಮಾಡ್ಕೋಕ್ ಹೋಗ್ಬೇಡ್ರಿ. ಯಾರಿಗಾದ್ರೂ ನೋಟ್ಸ್ ಬೇಕಾದ್ರೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಇಂಟ್ರೆಸ್ಟ್ ಇದ್ದವರು ಮಾತ್ರ ಮೆಸೇಜ್ ಹಾಕಿ. ಸ್ನೇಹಿತರೆ, ನೀವೇನಾದ್ರೂ ವಿಲೇಜ್ ಅಕೌಂಟ್ ಎಸ್ ಡಿ ಎಫ್ ಡಿ ವಿವಿಧ ಹುದ್ದೆಗಳಿಗೆ ಸಂಬಂಧಿಸಿದ ಸ್ಟಡಿಯನ್ನ ಮಾಡ್ತಿದ್ರ, ನಿಮ್ಗೆ ಏನಾದ್ರು ಸಿಲೆಬಸ್ ಅಲ್ಲಿರೋ ನೋಟ್ಸ್ ಏನಾದ್ರು ಬೇಕಾಗಿತ್ತು ವಿಲೇಜ್ ಅಕೌಂಟ್, ಕೆಳಗಡೆ ಕೊಟ್ಟಿರೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಅತ್ಯಂತ ಕಡಿಮೆ ಬೆಲೆ ಇರುತ್ತಾ, ಇಂಪಾರ್ಟೆಂಟ್ ನೋಟ್ಸ್ ಪ್ಲಸ್ ನಿಮ್ಗೆ ಶಾರ್ಟ್ ನೋಟ್ಸ್ 2 ಕೂಡ ಇರ್ತದ. ಬನ್ನಿ ಸ್ನೇಹಿತರೆ, ಹಾಗಿದ್ರೆ ಡೀಟೇಲ್ ಆದ ಮಾಹಿತಿಯನ್ನ ನೋಡೋಣ. ಸ್ನೇಹಿತರೆ, ನಿಮಗೆ ಆಲ್ರೆಡಿ ಗೊತ್ತಿರುವ ಹಾಗೆ ನಮ್ಮ ಕರ್ನಾಟಕದಲ್ಲಿ ಒಟ್ಟು 1500 ಅಂದ್ರೆ 1500 ವಿಲೇಜ್ ಅಕೌಂಟ್ ಹುದ್ದೆಗಳು ಖಾಲಿದ್ದು, ಇದಕ್ಕೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ 2024ರಲ್ಲಿ 1000 ವಿಲೇಜ್ ಅಕೌಂಟ್ ಹುದ್ದೆಗಳಿಗೆ ನೇಮಕಾತಿ ಆಗಿದೆ. ಈಗ ಖಾಲಿ ಇರುವ 500 ಹುದ್ದೆಗಳಿಗೆ ಆಲ್ರೆಡಿ ಆರ್ಥಿಕ ಅನುಮೋದನೆ ಸಿಕ್ಕಿದೆ. ಇನ್ನು ಕೇವಲ ನೋಟಿಫಿಕೇಶನ್ ನ ರಿಲೀಸ್ ಮಾಡೋದು ಮಾತ್ರ ಐತ್ರಿ. ಸ್ನೇಹಿತರೆ, ಕೆದವರು ಏನಾದ್ರು ಈ ಎಕ್ಸಾಮ್ ಅನ್ನ ಅಥಾರಿಟಿ ತಗೊಂಡ್ರಪ್ಪ ಅಂದ್ರ ಕೇವಲ ಒಂದು 2 ರಿಂದ 3 ಮಂತ್ ಒಳಗಡೆ ಕಂಪ್ಲೀಟ್ ಆಗಿ ಎಕ್ಸಾಮ್ ಮುಗಿಸಿ ಕೀ ಆನ್ಸರ್ ಮುಗಿಸಿ ಒಮ್ಮೆ ಡಾಕ್ಯುಮೆಂಟ್ ವೆರಿಫಿಕೇಶನ್ 1:3ಗೆ ಬಂದ್ಬಿಡ್ತಾರೆ. ಅಷ್ಟು ಸ್ಪೀಡ್ ಇರುತ್ತ ಪ್ರೊಸೆಸ್. ನೀವೇನಾದ್ರೂ ವಿಲೇಜ್ ಅಕೌಂಟ್ ಗೆ ಸಂಬಂಧಿಸಿದಂತೆ ತಯಾರಿನ ನಡೆಸಿದ್ರ ಇವಾಗಿಂತರ ಓದಾಕ ಸ್ಟಾರ್ಟ್ ಮಾಡ್ರಿ. ನೇಮಕಾತಿ ಯಾವಾಗಾದ್ರೂ ಕೂಡ ಹೊರಬೀಳ್ಬಹುದು. ಯಾಕಪ್ಪ ಅಂದ್ರ ಒಳ ಮೀಸಲಾತಿ ಅಂತಿಮ ತೀರ್ಪು ಈಗ ಆಲ್ರೆಡಿ ಪ್ರಕಟಗೊಂಡೈತಿ. ಅವ್ರು ಆಲ್ರೆಡಿ ಕೂಡ ಹೇಳಿದಾರೆ 56,000 ಪ್ಲಸ್ ಹುದ್ದೆಗಳನ್ನ ನಾವು ನೇಮಕಾತಿಯನ್ನ ಮಾಡ್ಕೋತೀವಿ ಅಂತೇಳಿ. ಮೊದಲಿಗೆ ಅದರೊಳಗ 32,000 ಹುದ್ದೆಗಳದ್ದು ನೇಮಕಾತಿ ಈಗ ಹೊರ ಬೀಳ್ತತಿ. ಅದು ವಿಲೇಜ್ ಅಕೌಂಟ್ ಆಗಿರ್ಬೋದು, ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, ಎಸ್ ಡಿ ಆಗಿರ್ಬೋದು, ಎಫ್ ಡಿ ಆಗಿರ್ಬೋದು, ಶಿಕ್ಷಣ ಇಲಾಖೆ ಆಗಿರ್ಬೋದು, ಆಲ್ರೆಡಿ ಕೃಷಿ ಇಲಾಖೆಯಲ್ಲಿರುವ ಖಾಲಿ ಹುದ್ದೆಗಳದು ನೇಮಕಾತಿ ಆಗೈತ್ರಿ. ಇವೆಲ್ಲ ನೇಮಕಾತಿ ಆಗ್ತಾವ. ನೀವು ಸ್ಟಡಿಯನ್ನ ಮಾಡ್ತೀನಿ ಸೀರಿಯಸ್ ಆಗಿ ಅನ್ನೋರು ಪ್ರತಿನಿತ್ಯ ಓದಾಕ ಆದಷ್ಟು ಪ್ರಯತ್ನ ಮಾಡ್ರಿ. ನೇಮಕಾತಿ ಆಗಕತ್ತಿಲ್ಲ ಅಂತ ಡಿಲೇ ಮಾಡಿದ್ರಪ್ಪ ಅಂದ್ರ ನೇಮಕಾತಿ ಆದ್ಮೇಲೆ ನಿಮ್ಗೆ 5 ತಿಂಗಳ 6 ತಿಂಗಳ ಮದ್ದಿನ ರೀತಿ ಕೊಡಂಗಿಲ್ಲ. ಕೇವಲ 2 ತಿಂಗಳ 3 ತಿಂಗಳ ಅಷ್ಟ ಕೊಡಾಕತ್ತಾರ. ಆಲ್ರೆಡಿ ನೀವು ಕೇದವರು ನಡೆಸಿದ ಎಕ್ಸಾಮ್ ಅನ್ನ ನೋಡ್ರಿ. ಈಗ ನೋಡಿದ್ಮೇಲೆ ನಿಮ್ಗ ಅರ್ಥ ಆಗಿಲ್ಲ ಅಂದ್ರ ಇದ್ರ ಮೇಲೆ ನಾವು ಏನು ಹೇಳಕ್ ಆಗಂಗಿಲ್ಲ. ಸೊ ಅದಕ್ಕಾಗಿ ಸ್ಟಡಿಯನ್ನ ಪ್ರಾರಂಭಿಸಿ. ಬನ್ನಿ ಹಾಗಿದ್ರೆ ವಿಲೇಜ್ ಅಕೌಂಟ್ ಹತ್ರ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಏನೇನೆಲ್ಲ ಇರುತ್ತಪ್ಪ ಅಂತ ನೋಡಿದ್ರೆ, ಸ್ನೇಹಿತರಲ್ಲಿ ಫಸ್ಟಿಗೆನ ಅರ್ಜಿ ಶುಲ್ಕ ನೋಡ್ಕೊಂಡ್ಬಿಡ್ರಿ. 750ರಿಂದ 500ರಿಂದ 750ವರೆಗೂ ಕೂಡ ಇರ್ತದ. ಅದು ಡಿಪೆಂಡ್ಸ್. ಈ ರೀತಿ ಅರ್ಜಿ ಶುಲ್ಕ ಕೂಡ ಇರ್ತದ. ಸ್ನೇಹಿತರೆ, ವಿಕಲಚೇತನ ಅಭ್ಯರ್ಥಿಗಳಿಗೆ ಇಲ್ಲಿ ನೋಡ್ರಿ, 40% ಹೆಚ್ಚು ಅಂಗವಿಕಲತೆ ಹೊಂದಿರುವವರು ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ವೈದ್ಯಾಧಿಕಾರಿ ಅಧಿಕಾರಿಗಳಿಂದ ಏನಿದೆಲ್ಲ ಪ್ರಮಾಣ ಪತ್ರ ಹೊಂದಿರಬೇಕಂತ ಹೇಳಿದ್ದಾರೆ. ಅಂಗವಿಕಲ ಅಭ್ಯರ್ಥಿಗಳು ಇದ್ರಪ್ಪ ಅಂದ್ರ ಮಿನಿಮಮ್ ಆದ್ರೂ ಕೂಡ 40% ಜಾಸ್ತಿ ಇದ್ರೆ ಮಾತ್ರ ನೀವು ಅಂಗವಿಕಲ ಅಂತ ಅವ್ರು ಕನ್ಸಿಡರ್ ನ ಮಾಡ್ತಾರ. ಸ್ನೇಹಿತರೆ, ಹಾಗಿದ್ರೆ ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಾದ್ರ ವಯೋಮಿತಿ ಎಷ್ಟಿರ್ಬೇಕಂತ ನೋಡಿದಾರೆ. ಸ್ನೇಹಿತರೆ, ಕನಿಷ್ಠ ವಯಸ್ಸು 18 ಪ್ಲಸ್ ನಿಮಗೆ ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಅಂಗವಿಕಲ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಸ್ವಲ್ಪ ವೇರಿಯೇಷನ್ ಕೂಡ ಐತಿ. ಮತ್ತೆ 5 ವರ್ಷ ವಯೋಮಿತಿ ಸಡಿಲಿಕೆಯನ್ನ ರಾಜ್ಯ ಸರ್ಕಾರ ಯಾವುದೇ ಒಂದು ನೇಮಕಾತಿ ಮಾಡ್ಕೊಂಡ್ರು ಕೂಡ ಕೊಡದ ತೊಂದೈತಿ. ಇಲ್ಲಿ ನೋಡ್ಕೊಳ್ರಿ, ಸಾಮಾನ್ಯ ಅಭ್ಯರ್ಥಿಗಳಿಗೆ ಇಲ್ಲಿ 35 ವರ್ಷ ಇತ್ತಪ್ಪ ಅಂದ್ರ ಪ್ಲಸ್ 5 ವರ್ಷ ಅಂದ್ರ 40 ವರ್ಷ ಆಗುತ್ತಾ. ಅದೇ ರೀತಿ ಪ್ರತಿಯೊಂದು ವರ್ಗಕ್ಕೂ ಕೂಡ ಈ ರೀತಿ ಇರುತ್ತಾ. ಪ್ರತಿಯೊಂದು ವರ್ಗಕ್ಕೂ ಕೂಡ 5 ವರ್ಷ ವಯೋಮಿತಿ ಸಡಿಲಿಕೆಯನ್ನ ಕೊಡ್ತೀವಿ ಅಂತ ಹೇಳಿ ರಾಜ್ಯ ಸರ್ಕಾರ ಕೊಟ್ಟೈತ್ರಿ. ಅದರಂತೆ ವಯೋಮಿತಿ ಸಡಿಲಿಕೆ ಕೂಡ ಸಿಗ್ತದ. ಹಾಗಿದ್ರೆ ಅರ್ಜಿಯನ್ನ ಸಲ್ಲಿಸಾಕ ಶೈಕ್ಷಣಿಕ ಅರ್ಹತೆ ಏನಿರ್ಬೇಕ? ಸ್ನೇಹಿತರೆ, ಇದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕಂದ್ರ ನೀವು ಮಿನಿಮಮ್ 10th+2
ಎನಿ PUC ಇರಲಿ, ITI ಇರಲಿ, ಡಿಪ್ಲೊಮಾ ಇರಲಿ ಅರ್ಜಿಯನ್ನ ಸಲ್ಲಿಸಬಹುದು. ಆದರೆ ಇಲ್ಲಿ ನೀವು ITI ಅನ್ನ ಪಾಸ್ ಆದ ಓನ್ಲಿ ITI ರೀ, 3 ವರ್ಷದ ಡಿಪ್ಲೊಮಾ ಏನ್ ಕಲಿತಿರ್ತಾರಲ್ಲ ಅಂತ ಅಭ್ಯರ್ಥಿಗಳಲ್ಲ, ಕೇವಲ ITI 2 ವರ್ಷ ITI ಅನ್ನ ಕಲಿತ ಅಭ್ಯರ್ಥಿಗಳಿಗೆ ಶೈಕ್ಷಣಿಕ ಅಭ್ಯರ್ಥಿಗಳು ಏನಿರ್ತಾರಲ್ಲ ಅಂದ್ರ 2 ವರ್ಷ ಕಲಿತ ITI ಅಭ್ಯರ್ಥಿಗಳು NIOS ಸರ್ಟಿಫಿಕೇಟ್ ಅನ್ನು ನೀವು ಕಡ್ಡಾಯವಾಗಿ ತೆಗೆದುಕೊಂಡ್ರೆ ಮಾತ್ರ ಇಲ್ಲಿ ನೀವು ಇದಕ್ಕೆ ಸಂಬಂಧಿಸಿದಂತೆ ಅಪ್ಲಿಕೇಬಲ್ ಆಗ್ತಾರೆ. ನಾಳೆ ಬೆಳಗ್ಗೆ ನಿಮಗೆ NIOS ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನ ಕೊಡ್ತೇನೆ. ಆಲ್ರೆಡಿ ನಾ ತೆಗಿಸಿದ್ದೈತಿ, ಅದನ್ನ ಯಾವ ರೀತಿ ತೆಗಿಸೋದು ಮತ್ತೆ ಯಾವ ರೀತಿ ಎಕ್ಸಾಮ್ ಇರುತ್ತೆ ಕಂಪ್ಲೀಟ್ ಆದ ಮಾಹಿತಿನ ನಾಳೆ ವಿಡಿಯೋದಲ್ಲಿ ಬರುತ್ತಾ. ಸೊ ಅದಕ್ಕಾಗಿ ನಿಮಗೆ ವಿಡಿಯೋ ಏನಾದ್ರು ಮಾಡ್ಲೇಬೇಕು, ಕಂಪ್ಲೀಟ್ ಮಾಹಿತಿ ಬೇಕು, ಎಲ್ಲಾ ಡೀಟೇಲ್ ಬೇಕಪ್ಪ ಅಂದ್ರ ಕಮೆಂಟ್ ಮೂಲಕ NIOS ಅಂತ ಹಾಕ್ರಿ, ನಾ NIOS ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನ ಕೊಡ್ತೇನ್ರಿ. ನಿಮ್ ಇಂಟ್ರೆಸ್ಟ್ ತೋರಿಸಿದ್ರೆ ಮಾತ್ರ NIOS ಬಗ್ಗೆ ವಿಡಿಯೋ ಬರುತ್ತೆ, ಇಲ್ಲ ಅಂದ್ರ ಬರಂಗಿಲ್ಲ. ಓಕೆ, ನಾ ಇದಕ್ಕೆ ಸಂಬಂಧಿಸಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆ ಕೂಡ ಇರುತ್ತಾ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 3 ರೀತಿಯಲ್ಲಿ ಇರುತ್ತಾ. ಮೊದಲಿಗೆ ಏನಿರುತ್ತಪ್ಪ ಅಂದ್ರೆ ಕಡ್ಡಾಯ ಕನ್ನಡ ಇರುತ್ತಾ. ಇದಾದ ಮೇಲೆ ಪತ್ರಿಕೆ 1, ಪತ್ರಿಕೆ 2 ಇದು ಎಲ್ಲರಿಗೂ ಕೂಡ ಸೇಮ್ ಇರುತ್ತೆ. ಸಿಲೆಬಸ್ ಕೂಡ ಇದು ಏನ್ ಕೊಟ್ಟಿರ್ತಲ್ಲ ಸಿಲೆಬಸ್ ಸೇಮ್ ಇರುತ್ತೆ. ಕಡ್ಡಾಯ ಕನ್ನಡ ಏನಿರುತ್ತಲ್ಲ, ಕಡ್ಡಾಯ ಕನ್ನಡ ಫಸ್ಟ್ ಗೆ ನೀವು ಕನ್ನಡದಲ್ಲಿ ಅಂದ್ರೆ ಏನಿದೆಯಾ ಶಾಲೆಯೊಳಗ ನೀವು ಕನ್ನಡ ಭಾಷೆನ ತೆಗೆದುಕೊಂಡು ಓದಿದ್ರಪ್ಪ ಅಂದ್ರೆ ಆಲ್ರೆಡಿ KA ನಡೆಸಿದ್ದ ಕಡ್ಡಾಯ ಕನ್ನಡ ಪರೀಕ್ಷೆನ ಪಾಸ್ ಆದ್ರೆ ನಿಮಗೆ ಕಡ್ಡಾಯ ಕನ್ನಡ ಇರಂಗಿಲ್ಲ. ಉಳಿದ ಅಭ್ಯರ್ಥಿ ಇಂಗ್ಲಿಷ್ ಮೀಡಿಯಂದಾಗ ಕಲ್ತವ್ರಿಗೆ ಮತ್ತೆ ಅದೇ ರೀತಿ ಕಡ್ಡಾಯ ಕನ್ನಡ ಪರೀಕ್ಷೆನ ಪಾಸ್ ಆಗದೇ ಇದ್ದವರಿಗೆ ಕಡ್ಡಾಯ ಕನ್ನಡ ಪರೀಕ್ಷೆನ ಬರೀಬೇಕು. ಅದಾದ್ಮೇಲೆ ನಿಮಗೆ ಮತ್ತೆ 2 ಪರೀಕ್ಷೆ ಇರ್ತಾವ. ಒಂದು ಮುಖ್ಯ ಪರೀಕ್ಷೆಗಳು, ಇವು ಪೇಪರ್ 1 ಮತ್ತು ಪೇಪರ್ 2 ಇರ್ತಾವ. ಪ್ರತಿಯೊಂದು ಪರೀಕ್ಷೆ ಕೂಡ 100 ಅಂಕಗಳಿಂದ ಕೂಡಿದಿರುತ್ತೆ. ಇದಕ್ಕೆ ನೆಗೆಟಿವ್ ಇರುತ್ತೆ, ಬಟ್ ಕಡ್ಡಾಯ ಕನ್ನಡಕ್ಕೆ ಯಾವುದೇ ರೀತಿಯ ನೆಗೆಟಿವ್ ಇರಂಗಿಲ್ಲ. ಸ್ನೇಹಿತರೆ, ನೀವು ಈ ಪರೀಕ್ಷೆಗೆ ಸಂಬಂಧಿಸಿದಂತೆ ತಯಾರಿನ ನಡೆಸ್ತಿದ್ರ ಈ ಸಿಲೆಬಸ್ ಅನ್ನ ಓದ್ಲೇಬೇಕಾಗ್ತದ. ಇಲ್ಲಿ ನೋಡ್ರಿ, ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತ ಸಾಮಾನ್ಯ ಜ್ಞಾನದ ವಿಷಯಗಳು. ಸ್ನೇಹಿತರಲ್ಲಿ ಕಡಿಮೆ ಅಂದ್ರೆ 8 ರಿಂದ 10 ಮಾರ್ಕ್ಸ್ ಬರ್ತಾವ. ಕರೆಂಟ್ ಅಫೇರ್ಸ್ ಮಿಸ್ ಮಾಡದ ಓದ್ರಿ. ದೈನಂದಿನ ಗ್ರಹಿಕೆ ವಿಷಯಗಳು, ಇದು ವಿಜ್ಞಾನದೊಳಗೆ ಬರ್ತಾ. ವಿಜ್ಞಾನ ಕೂಡ ಕಂಪ್ಲೀಟ್ ಆಗಿ ಓದ್ಬೇಕ್ರಿ. 6 to 10th ಓದಿದ ಸಾಕ, ಆಲ್ಮೋಸ್ಟ್ ಎಲ್ಲ ಅದರಲ್ಲೇ ಕವರ್ ಆಗುತ್ತಾ ದೈನಂದಿನ ಗ್ರಹಿಕೆ ವಿಷಯಗಳೊಳಗ. ಅದೇ ರೀತಿ ಭಾರತದ ಸಂವಿಧಾನ ಸ್ಥೂಲ ನೋಟದ ವಿಷಯಗಳು, IC ಕೂಡ ಓದ್ಲೇಬೇಕು. ಅದೇ ರೀತಿ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಿಸಿದಂತ ಭಾರತದ ಇತಿಹಾಸ ಮತ್ತು ಕರ್ನಾಟಕ ಇತಿಹಾಸ 2 ಕೂಡ ಓದ್ಬೇಕು. ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಭಾರತದ ಭೂಗೋಳ ಮತ್ತು ಕರ್ನಾಟಕದ ಭೂಗೋಳ ಕೂಡ 2 ಕೂಡ ಓದ್ಲೇಬೇಕ್ರಿ. ಸ್ನೇಹಿತರೆ, ನಿಮ್ ಕಡೆ ಏನಾದ್ರು ಸಿಲೆಬಸ್ ಅಲ್ಲಿರೋ ನೋಟ್ಸ್ ಏನಿಲ್ಲಪ್ಪ ಅಂದ್ರ ಇವೆಲ್ಲಾ ಕೂಡ ಸಿಲೆಬಸ್ ಅನ್ನ ಕವರ್ ಆಗಿರೋ ನೋಟ್ಸ್ ನಮ್ ಕಡೆ ಐತ್ರಿ. ಕೇವಲ 250 ರೂಪಾಯಿದಲ್ಲಿ ನಿಮ್ಗೆ ಸಿಲೆಬಸ್ ನೋಟ್ಸ್ ಪ್ಲಸ್ 6 to 10th ನೋಟ್ಸ್ 2 ಕೂಡ ಕಳಿಸಲಾಗುತ್ತೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರ 9538151535 ನಂಬರ್ಗೆ ವಾಟ್ಸ್ಆಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ನ ಪಡೆದುಕೊಳ್ಳಬಹುದು. ಅದೇ ರೀತಿ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತ ಕುರಿತ ವಿಷಯಗಳು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಮತ್ತು ಗ್ರಾಮೀಣ ಸಹಕಾರಿ ಸಂಘಗಳಿಗೆ ಸಂಬಂಧಿಸಿದಂತೆ ಉಪಕ್ರಮ ಒಳಗೊಂಡಂತೆ ಕರ್ನಾಟಕ ಆರ್ಥಿಕ ಅಭಿವೃದ್ಧಿಯ ಕುರಿತು ವಿಷಯಗಳು. ಲಾಸ್ಟ್ ಟೈಮ್ ಇದ್ರಾಗ ಒಂದು 3 ರಿಂದ 4 ಮಾರ್ಕ್ಸ್, ಕೆಲವೊಂದ್ಸರಿ 5 ಮಾರ್ಕ್ಸ್ ಕೂಡ ಬರ್ತಾವ. ಇದನ್ನು ಕೂಡ ಮಿಸ್ ಮಾಡ್ದ ಹೋದ್ರಿ. ಕೆಲವೊಂದ್ಸರಿ 8 ಕೂಡ ಬರೋದು. ಯಾಕಪ್ಪ ಅಂದ್ರೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಏನಿತ್ತಲ್ಲ ನಿಮ್ಗ ಬಾಳ ಇದು ಆಗತ್ರಿ ಇಂಪಾರ್ಟೆಂಟ್. ಯಾಕಂದ್ರೆ ವಿಲೇಜ್ ಅಕೌಂಟ್ ಗೆ ಅದು ಬಹಳ ಉಪಯುಕ್ತ ಆಗಿರ್ತದ. ಅದರಲ್ಲಿ ಕೂಡ ಕ್ವಶನ್ಸ್ ಜಾಸ್ತಿ ಬರ್ತಾವ. ಕರ್ನಾಟಕ ಪರಿಸರ ಸಂಬಂಧಿಸಿದಂತೆ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು. ಇದ್ರ ಜೊತೆಗೆ ಮತ್ತೆ ಮೆಂಟಲ್ ಎಬಿಲಿಟಿ ಕೂಡ ಬರ್ತದ, ಅದನ್ನು ಕೂಡ ಓದ್ಬೇಕು. ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದಂತೆ ಲಾಸ್ಟ್ ಟೈಮ್ 11 ಪ್ರಶ್ನೆ ಬಂದಿದ್ರಿ, 11 12 ಪ್ರಶ್ನೆ ಬಂದಿದ್ದು. ಸೊ ಅದಕ್ಕಾಗಿ ಅದನ್ನು ಕೂಡ ಓದ್ಲೇಬೇಕು. ಇದೆಲ್ಲ ಕೂಡ ಸಿಲೆಬಸ್ ಐತಿ. ನಾ ಆಲ್ರೆಡಿ ಹೇಳಿದ ಸಿಲೆಬಸ್ ಎಲ್ಲರೂ ನೋಟ್ಸ್ ನಿಮ್ ಕಡೆ ಇಲ್ಲಪ್ಪ ಅಂದ್ರ ನಮ್ ಕಡೆ ಕೂಡ ಸಿಗ್ತಾವ, ತೆಗೆದುಕೊಂಡು ನೀವು ಕೂಡ ಸ್ಟಡಿಯನ್ನ ಪ್ರಾರಂಭಿಸಬಹುದು. ಪತ್ರಿಕೆ 2 ಅಥವಾ ಕಮ್ಯುನಿಕೇಶನ್ ಪೇಪರ್ ಗೆ ಸಂಬಂಧಿಸಿದಂತೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಜ್ಞಾನ ಇರುತ್ತೆ. ಇದು ಕೂಡ ಸಿಲೆಬಸ್ ಅಲ್ಲಿ ಇರೋದು. ಇದನ್ನು ಕೂಡ ನೀವು ಕಂಪ್ಲೀಟ್ ಆಗಿ ಓದಿದ್ರೆ ಮಾತ್ರ ಇಲ್ಲಿ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡ್ಕೋಬಹುದು. ಸ್ನೇಹಿತರೆ, 2 ಎಕ್ಸಾಮ್ ಸೇರಿ ನಿಮ್ದು ಕಟಾಪ್ ಅನ್ನ ಹಿಡಿತಾರ. ಒಂದೇ ಎಕ್ಸಾಮ್ ಏನು ಇನ್ನೊಂದು ಎಕ್ಸಾಮ್ ಏನಂತಲ್ಲ, 2 ಕೂಡ ಓದಿದ್ರೆ ಮಾತ್ರ ನೀವು ಇಲ್ಲಿ ಸೆಲೆಕ್ಷನ್ ಆಗ್ಬೋದು. ಇಲ್ಲಿ ಏನಿದೆಯಲ್ಲ ಸಾಮಾನ್ಯ ಇಂಗ್ಲಿಷ್ ಅಲ್ಲಿ ಇಂಗ್ಲಿಷ್ ಗ್ರಾಮರ್ ಬಂದಿರುತ್ತ, ಸಾಮಾನ್ಯ ಕನ್ನಡದಲ್ಲಿ ಕನ್ನಡ ಗ್ರಾಮರ್ ಇರುತ್ತ. ಇಲ್ಲಿ ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಿಸಿದಂತೆ ಬೇಸಿಕ್ ನಾಲೆಜ್ ಇದ್ರ ಸಾಕಾಗ್ತದ. ಕಂಪ್ಯೂಟರ್ ನೋಟ್ಸ್ ಡೀಟೇಲ್ಸ್ ಆಗೈತ್ರಿ, ಕಂಪ್ಲೀಟ್ ಆಗಿ ಅದರಾಗ ಬರ್ತಾವ. ಯಾಕಪ್ಪ ಅಂದ್ರ ಅದು ಎಲ್ಲ ನಮ್ಮ ರಾಜ್ಯ ಸರ್ಕಾರ ನಡೆಸುವ ಪ್ರತಿಯೊಂದು ಪರೀಕ್ಷೆಗೂ ಯೂಸ್ ಆಗುತ್ತೆ. ಲಾಸ್ಟ್ ಟೈಮ್ ಎಲ್ಲ ಕೂಡ ಇಲ್ಲಿ 22, 23 ವರೆಗೂ ಕೂಡ ಕ್ವಶನ್ಸ್ ಬಂದಾವು ಕಂಪ್ಯೂಟರ್ ಒಳಗ. ಅದೇ ರೀತಿ ಸಾಮಾನ್ಯ ಕನ್ನಡದಲ್ಲಿ ಕೂಡ ಹೆಚ್ಚಿನ ಪ್ರಶ್ನೆಗಳು ಬಂದಿದ್ದು ನೋಟ್ಸ್ ಐತ್ರಿ. ಸೊ ಅದನ್ನ ತೆಗೆದುಕೊಂಡು ನೀವು ಓದ್ಬೋದು. ಇಂಗ್ಲಿಷ್ ಅಲ್ಲಿ ಅಷ್ಟನ್ನ ಹೇಳ್ತ ನೋಡ್ರಿ, ಇಂಗ್ಲಿಷ್ ಅಷ್ಟು 100% ನಾವು ಈಗ ಏನ್ ಕನ್ನಡ ಮತ್ತೆ ಕಂಪ್ಯೂಟರ್ ಐತಲ್ಲ ಆ ರೀತಿ ಎಲ್ಲ ಸ್ವಲ್ಪ ಕಡಿಮೆ ಪ್ರಮಾಣ 8-10 ಕ್ವಶನ್ಸ್ ಬರೋ ಅಷ್ಟೈತಿ. ನಿಮಗೆ ಡೆಪ್ತ್ ಕೂಡ ಬೇಕಂದ್ರೆ ಅದನ್ನು ಕೂಡ ನಾವು ಬೇರೆ ಕಡೆ ರೆಫರ್ ಮಾಡಿ ಅದನ್ನು ಕೂಡ ನಿಮ್ಗೆ ಕಳಿಸ್ಕೊಡ್ತೇವೆ.
ಓಕೆ ರೀ, ಇದೆಲ್ಲ ಕೂಡ ನಿಮ್ದು ಸಿಲೆಬಸ್ ಆಗಿತ್ತು. ನೋಡಿದ್ರಲ್ಲ, ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಓಕೆ, ಇದು ಮೊದಲು ಇದು ನೋಡ್ಕೊಂಡ್ರಿ. ಇದಕ್ಕೆ ಏನಿರುತ್ತಪ್ಪ ಅಂದ್ರೆ ಮಿನಿಮಮ್ ಮಾರ್ಕ್ಸ್ 35 ತೆಗೆದುಕೊಂಡ್ರೆ ಮಾತ್ರ ನೀವು ಇಲ್ಲಿ ಎಲಿಜಿಬಲ್ ಆಗಿರ್ತೈತೋ ಪಾಸ್ ಆಕ್ಯರಿ. ಇನ್ನು ಅದೇ ರೀತಿ ಇದಕ್ಕೆ 0.2 ಪಾಯಿಂಟ್ ನೆಗೆಟಿವ್ ಕೂಡ ಇರ್ತದ ಪರೀಕ್ಷೆಗೆ. ಕಡ್ಡಾಯ ಕನ್ನಡಕ್ಕೆ ಇರಂಗಿಲ್ಲ, ಬಟ್ ಮುಖ್ಯ ಪರೀಕ್ಷೆಗಳು ಏನದಾವಲ್ಲ ಅವಕ್ಕೆ ಎರಡಕ್ಕೂ ಕೂಡ 1/4 ಅಥವಾ 0.2 ಪಾಯಿಂಟ್ ನೆಗೆಟಿವ್ ಕೂಡ ಇರ್ತದ. ನೋಡಿದ್ರಲ್ಲ ಸ್ನೇಹಿತರೆ, ಇದೆಲ್ಲ ಕೂಡ ನಿಮ್ದು ಸಿಲೆಬಸ್ ಆಗಿತ್ತು. ನಾ ಒಂದಿಷ್ಟು ಅಭ್ಯರ್ಥಿಗಳು ಕೇಳ್ತಾರೆ ಇದಕ್ಕೆ ಯಾವುದೇ ರೀತಿಯ ಫಿಸಿಕಲ್ ಐತಿ ಏನಾರ ಇರುತ್ತೆ ನೋಡ್ರಿ ಸ್ನೇಹಿತರೆ. ಇದಕ್ಕೆ ಯಾವುದೇ ರೀತಿಯ ಫಿಸಿಕಲ್ ಇರಲ್ಲ. ಮೊದಲಿಗೆ ಏನಿರುತ್ತೆ, ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಆದ್ಮೇಲೆ 1:3 ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್. ಇದಾದ್ಮೇಲೆ ಸ್ವಲ್ಪ ಮೆಡಿಕಲ್ ಇರುತ್ತೆ. ಮೆಡಿಕಲ್ ಏನೋ ಹಾರ್ಡ್ ಇರಂಗಿಲ್ಲ. ನಿಮ್ ಚಸ್ಮಾ ಇದ್ರು ಕೂಡ ನಡೀತಂದ್ರ, ಗಾಗಲ್ ಇದ್ರು ಕೂಡ ನಡೀತೈತಿ. ಸ್ವಲ್ಪ ಕಣ್ಣ ಕಿವಿತಿ ಚೆಕ್ ಮಾಡ್ತಾರ. ಇದು ನಾರ್ಮಲ್ ಆಗಿ ಇರುತ್ತೆ. ಯಾವುದೇ ರೀತಿ ಅದಕ್ಕೆ ತೊಂದರೆ ನೀವು ಆತಂಕಕ್ಕೆ ಒಳಗಾಗೋ ಅವಶ್ಯಕತೆ ಇಲ್ಲ. ಆರಾಮಾಗಿ ನೀವು ಎಕ್ಸಾಮ್ ಅನ್ನ ಪಾಸ್ ಆಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಪಾಸ್ ಆದ್ರಪ್ಪ ಅಂದ್ರ ನಿಮ್ದು 100% ಜಾಬ್ ಆದಂಗಾರಿ. ಇಲ್ಲಿ ಮೆಡಿಕಲ್ ಅಲ್ಲಿ ಯಾವುದೇ ರೀತಿ ತೆಗೆಯಂಗಿಲ್ಲ. ಇನ್ನ ಸ್ನೇಹಿತರೆ, ಇದಕ್ಕೆ ಸಂಬಂಧಿಸಿದಂತೆ ನೋಟಿಫಿಕೇಶನ್ ಯಾವಾಗತ್ತ ಸ್ನೇಹಿತರೆ? ಈಗ ನೋಟಿಫಿಕೇಶನ್ ಇವತ್ತಂದ್ರೆ ಇವತ್ತು ಆಗ್ಬೋದು, ನಾಳೆ ಅಂದ್ರೆ ನಾಳೆ ಆಗ್ಬೋದು, ಹೇಳಕ್ ಆಗಲ್ರಿ. ಯಾಕಪ್ಪ ಅಂದ್ರೆ ಈಗ ಒಳ ಮೀಸಲಾತಿ ಕಂಪ್ಲೀಟ್ ಆಗಿ ಮುಗಿದ್ ಹೋಗೈತಿ. ಇನ್ನೇನು ಕೆಲವೇ ದಿನಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಇದನ್ನ ಮೇ 15ಕ್ಕ ಅಥವಾ ಮೇ 15ರ ನಂತರ ಆಗುವ ಸಾಧ್ಯತೆ ಇದೆ ಅಂತೇಳಿ ಒಂದಿಷ್ಟು ಮಾಹಿತಿಗಳ ಪ್ರಕಾರ ಬಂದಿದ ಸುದ್ದಿ ರೀ. ಇತ್ತು ಸ್ನೇಹಿತರೆ, ಸ್ಟಡಿ ಅಂತರೂ ಕಂಟಿನ್ಯೂ ಆಗಿಡ್ರಿ. ನೀವು ಎಲ್ಲರ ವರ್ಕ್ ಮಾಡ್ತೀನ ವರ್ಕ್ ಮಾಡಿ ಬಂದು 1 ಅವರ್ 2 ಅವರ್ ಹೋದ್ರಿ. ಇಲ್ಲಪ್ಪ ನಾವು ಓದಾಕಂತ ಅದೀನಿ ಅನ್ನೋರು ಈಗ ಸದ್ಯಕ್ಕೆ ಸ್ಟೇಟ್ ಗೌರ್ಮೆಂಟ್ ನೇಮಕಾತಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಸೆಂಟ್ರಲ್ ಗೌರ್ಮೆಂಟ್ ಗೆ ಹೋದ್ರಿ. ಇಲ್ಲಿರುವ GK ಮತ್ತೆ ಮ್ಯಾಥಮೆಟಿಕ್ಸ್ ಏನಿದೆಲ್ಲ ಸೇಮ್ ಬರುತ್ತಾ ಅಂದ್ರ ಇಲ್ಲಿ ಸ್ವಲ್ಪ ಡೆಪ್ತ್ ಹೋತ್ರಿ, ಅಲ್ಲಿ ಕಡಿಮೆ ಡೆಪ್ತ್ ಹೋತ್ರಿ. ಅದಕ್ಕಾಗಿ ಇಲ್ಲಿ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಪರ್ಫೆಕ್ಟ್ ಆಗಿದ್ರಪ್ಪ ಅಂದ್ರ ಇಲ್ಲಿ ಒಂದು 10 ಮಾರ್ಕ್ಸ್ 11 ಮಾರ್ಕ್ಸ್ ನಿಮ್ಗೆ ಕಟ್ಟಿತ್ತ ಬಿಡ್ತೀರಿ ಅದ್ರೊಳಗ. ಸೊ ಅದಕ್ಕಾಗಿ ಅದನ್ನು ಕೂಡ ಪ್ರಿಪೇರ್ ಆಕಾರ ಅದನ್ನು ಆಗ್ರಿ. ಇಲ್ಲಿ ನಾ ಸ್ಟೇಟ್ ಗೌರ್ಮೆಂಟ್ ಗೆ ಅಷ್ಟ ಹಾಕಿನ ಅನ್ನೋರು ಮೊದಲಿಗೆ 6 to 10th ನೋಟ್ಸ್ ಓದಾಕ್ ಪ್ರಾರಂಭಿಸಿ ಇವಾಗಿಂತ ಸ್ಟಡಿ ಮಾಡ್ತೀನಿ ಅನ್ನೋರು ಇದನ್ನೊಂದು 3 ಸಾರಿಯಿಂದ 5 ಸಾರಿ ಆದ್ರೂ ಕೂಡ ರಿಪೀಟ್ ಮಾಡ್ಕೊಂಡು ಆಮೇಲೆ ಸಿಲೆಬಸ್ ಅಲ್ಲಿರೋ ನೋಟ್ಸ್ ಅನ್ನ ಓದ್ರಿ. 100% ಈ ಸಾರಿ ಸೆಲೆಕ್ಷನ್ ಹಾಕಿರಿ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ. ಇದಕ್ಕೆ ಸಂಬಂಧಿಸಿದ ಏನೇ ಡೌಟ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.